ಟಮಟೆ ಬೇರೆ ಹೊಡಿತಾವ್ರ, ನಾನೇನೋ ಎಕ್ಸಾಸ್ಟ್ ಇದೆ ಇನ್ನ ಬರ್ತಾ ಇದೆ ಗುರು. ಆಟ ಸಾಮಾನು ಇದ್ದಂಗೆ ಐತಲ್ಲ ಗುರು ಇದು. ಡೀಸೆಲ್ ಪೆಟ್ರೋಲ್. ಓ ಶಿಟ್. ಹೋಗ್ತಾ ಇದೆಯಲ್ಲ ಮತ್ತೆ ಅದು ಊರು ಅದೇನೋ ಒಂಥರ ನೀನು ಲೈಟಾಗಿ ಅದು ಏನೋ ಸ್ವಲ್ಪ ಹೆಸಿಟೇಷನ್ ಇದೆಯಂತೆ. ನಾನು ಅಷ್ಟೇ ಫುಲ್ ಥ್ರಾಟಲ್ ಕೊಡ್ತಾ ಇಲ್ಲ. ಹೆಸಿಟೇಷನ್ ಅದೇ ಎಲ್ಲದರಲ್ಲೂ ಸ್ವಲ್ಪ ಲೈಟ್ ಆಗಿ ಇದ್ದೇ ಇರುತ್ತೆ. ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇಲ್ವಾ? ಐ ಥಿಂಕ್ ಟಿಟಿಗಿನ ಜಾಸ್ತಿ ಕೇಳಿಸ್ತಾ ಇತ್ತಲ್ಲ ವಿಂಡ್ ನಾಯ್ಸ್. ಸೆಂಟ್ರ್ ರೋಡಲ್ಲಿ ಅಂತಾರಲ್ಲ, ಸ್ವಲ್ಪ ಸೌಂಡ್ ಅಲ್ಲ ಇದು. ಗುಯ್ 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 ಅಂತ ಇದೆ. ಯಾರೋ ಫುಲ್ ಮಾಡಾಗಿದೆ. ಇಲ್ಲಾಂದ್ರೆ ಹೀಟ್ ಆಗ್ಬಿಡ್ತು, ಗೋಪುರ ಆಫ್ ಆಗಿಬಿಡುತ್ತೆ. ಇದೇನು ಬರ್ತಾ ಇಲ್ಲ ಮಮ್ಮ, ಈ ಸೈಡ್ ಬರ್ತಾ ಇಲ್ಲ, ಈ ಸೈಡ್ ಮಾತ್ರ ಬರ್ತಾ ಇದೆ. ಓ ಇಲ್ಲ, ಇದು ಆಫ್ ಆಗಿದೆ, ಇದು ಈ ಸೈಡ್ ಆಫ್ ಆಗಿದೆ. ಈಗ ಬರ್ತಾ ಇದೆ. ಮೈನ್ ಗೋಪುರ ತಣ್ಣಗಾಗಬೇಕು. ಏನೋ ಇದು ರೀಫಿಲ್ ತೋರಿಸ್ತಾ ಇದೆ ಮಚ್ಚ. ಹಾಕ್ಸಿಲ್ವಾ ಜಾಸ್ತಿ? 1000 ರೂಪಾಯಿಗೆ ಹಾಕ್ಸಿದೆ ಅಷ್ಟೇ. ಓ ಐ ಮೀನ್ ಜಸ್ಟ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಅಲ್ಲೋಗು. ಹೌದಾ? ಇಲ್ಲಿ ನಿಂತೈತಲ್ಲ ಅದು. ನೋಡು ನಿನ್ನೆ ಸರ್ಕಸ್ ಮಾಡ್ತಾನೆ. ಅಲ್ಲಿ ನೋಡು, ಆಲ್ಮೋಸ್ಟ್ ಔಟ್ ಆಫ್ ಫ್ಯೂಯಲ್. ವುಡ್ ಯು ಲೈಕ್ ಟು ನ್ಯಾವಿಗೇಟ್? ನೋ. ಸೊ ಇದೇನು ಆಗಿದೆ ಮಚ್ಚ. ಯಾವ ಕಡೆ ಹೋಗೋದು? ಇವ್ರದ್ದು ಈ ಕಡೆ ಜಾಮ್ ಆಗಿದೆ. ಟಮಟೆ ಬೇರೆ ಹೊಡಿತಾವ್ರ, ನಾನೇನೋ ಎಕ್ಸಾಸ್ಟ್ ಇದೆ ಇನ್ನ ಬರ್ತಾ ಇದೆ. ಅವನು ನಿಂತವನ್ ಮಚ್ಚ, ಅವಂದು ಇಲ್ಲ. ಆಯ್ತು ಈ ಕಡೆ ಹೋಗ್ತಾ ಇರಲಿಲ್ಲ ಅದಕ್ಕೆ. ಒಂದು ಸೆಕೆಂಡ್ ಲಿಫ್ಟ್ ಹಾಕ್ಬಿಡ್ತೀನಿ. ಹಾಕ್ಬಿಡ ತಡಿ ನಿಲ್ಸ್ಕೊಂತೀನಿ. ಹಾಂ ಆಯ್ತು. ಮೆಲ್ಲುಕ ಅದು ಸೆಂಟ್ರಲ್ ಮಾತ್ರ ಇಷ್ಟದಪ್ಪ. ಇದು ಟ್ಯಾಗ್ ಅಣ್ಣ ತಗೊಳ್ಳಿ ಅಣ್ಣ. ಒಂದು ನಿಮಿಷ ಈಗ ನಡಿ ಹೋಗ್ಬೇಕಾದ್ರೆ. ಇಂಥವರೆಲ್ಲ ಇಲ್ಲದೆ ಇರ್ತಾರೆ. ಲ್ಯಾಂಬೋ ಬರ್ತಾ ಇದೆಯಾ? ಲ್ಯಾಂಬೋ ಇನ್ಕಮಿಂಗ್. ಸೊ ಇಲ್ಲಿ ನಮ್ಮ ಜೊತೆ ಜಾಯ್ನ್ ಆಯಿತು ಒಂದು ಲ್ಯಾಂಬೋಗಿನಿ ಹುರಾಕನ್. ಸೊ ಇವ್ರು ಯಾರಂತ ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಬಟ್ ನಮ್ಮ ನಿತಿನ್ ಬೈ RS5 ತೊಗೊಂಡ್ರಲ್ಲ, ಅದು ಇವ್ರ ಹತ್ರನೇ ತೊಗೊಂಡಿರೋದು. ಸೊ ಅವ್ರು RS5 ಕೊಟ್ಟು ಈಗ ಲ್ಯಾಂಬೋಗಿನಿ ಹುರಾಕನ್ ತೊಗೊಂಡವ್ರೆ.
ಟಾಟಾ ಸಾಮಾನ್ ಇದ್ದಂಗೆ ಐತಲ್ಲ ಗುರು ಇದು ರಿಯಲ್ ಕಾರ್ ಥರನೇ ಕಾಣಿಸ್ತಾ ಇಲ್ಲ, ರಿಮೋಟ್ ಕಾರ್ ಥರ ಕಾಣಿಸ್ತಿದೆ. ಎಷ್ಟು ಚಿಕ್ಕದಾಗೈತಪ್ಪ. A few moments later. అవునా ಒಂಥರ ಗುಯ್ಯಾ ಅಂತ ಇದೆ ಅದು ಎಕ್ಸಾಸ್ಟು. ಒಂಥರ ಇದು ಎಳಿತಾ ಐತೆ. ನೋಡಿದ್ರೆ ಭಯ ಆಗುತ್ತೆ. ಏನಾಯ್ತು? ಏನಾಗಿಲ್ಲ. ಬ್ರೇಕ್ದೇನು ಅಷ್ಟೊಂದೇನು ಇರಲಿಲ್ಲ ಗುರು, ಇದು ಹಿಡಿತೈತೆ. ಅದು ಇದಿಲ್ಲ ಸರ್. ನಮ್ಮ ವಿಲಾಸ ವಿಲಾಸ ಅದು? ವಿಲಾಸು ಹೌದಾ? ಆಟ ಆಡ್ತಾವನ ಫಾಕ್ ಏನೋ ಇದು ಮಚ್ಚ, ಇವ್ರೇನಾದ್ರು ಮಾಡ್ಬಿಟ್ರಾ ಮುಂದೆ ಹೋದವರು? ಇಲ್ಲಲ್ಲ, ನನಗೆ ಒಂದೊಂದ್ಸರಿ ಹೋಗ್ತಾ ಇದೆ ಇಲ್ಲಿ. ನವನೀತ್ ರೆಡ್ಡಿ ಕರೆಕ್ಟ್ ಕೆಲಸ ಅವಳು ಅವರ ಮಾಗೆ ರಿಲೇಟಿವ್ ಆಯ್ತು.
ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಗುರು ಅಲ್ಲ, ಹೆಂಗಿದೆ? ಸಖತ್ತಾಗಿದೆ. ಡೀಸೆಲ್ ಪೆಟ್ರೋಲ್ ಓ ಶಿಟ್, ಆಯ್ತಾ? ನೀನು ಏನದು? ಹಾಕಿದ್ಯಾ? ಈಗ ಹಾಕು. ಪಾರ್ಕಿಂಗ್ ಆಫ್. ಅದು ಓಸಿಡಿ ಒಂಥರ. ಅಯ್ಯಪ್ಪ ಹೊಟ್ಟೆ ಎಲ್ಲ ಹಿಡ್ಕೊತಾ ಐತೆ. ಸಕ್ಕತ್ತಾಗಿದ್ದು ಗುರು, ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನೋಡಿದ್ರಲ್ಲ ಡಾರ್ಲಿಂಗ್ಸ್, ಈ ಡ್ರೈವ್ ಮಾತ್ರ ಕ್ರೇಜಿ ಆಗಿತ್ತು. ಸೊ ನಾವು ಲ್ಯಾಂಬೋ ಇಂದನೇ ಇದ್ವಿ. ಸೊ ಡಿಸ್ಟೆನ್ಸ್ ಇಟ್ಕೋಬೇಕಾಗುತ್ತೆ, ತುಂಬ ಹತ್ರ ಹೋಗೋಕ್ಕಾಗಲ್ಲ, ಮಣ್ಣು ಸಿಡಿಯುತ್ತಲ್ಲ, ವಿಂಡ್ ಸ್ಕಿನ್ ಮೇಲೆ ಪಟ 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 ಅಂತ ಕಲ್ಲುಗಳು ಹೊಡಿತವೆ. ನಮ್ಮ ನಿತಿನ್ ಅವ್ರದ್ದು RS5 ಅಂತೂ ನೆಕ್ಸ್ಟ್ ಲೆವೆಲ್ ಸ್ಟೇಬಲ್ ಆಗಿದೆ ಗುರು. ಯಾವುದೇ ರೀತಿ ವಾಬ್ಲಿಂಗ್ ಇಲ್ಲ, ಎಷ್ಟೇ ಪೇಸ್ ಮೇಂಟೈನ್ ಮಾಡಿದ್ರೂ ಗಾಡಿ ಅನ್ಸ್ಟೇಬಲ್ ಆಗಲ್ಲ. ಸೊ ಈ ಥರ ಗಾಡಿಗಳಲ್ಲಿ ಲ್ಯಾಂಬೋರ್ಗಿನಿ, ಫೆರಾರಿ ಅವ್ರ ಜೊತೆ ಆರಾಮಾಗಿ ಡ್ರೈವ್ಗೆ ಹೋಗ್ಬೋದು, ಯಾಕಂದರೆ ಜೊತೆಲೇ ಇರ್ಬೋದು, ತುಂಬ ಗ್ಯಾಪ್ ಆಗಲ್ಲ ಅವ್ರಿಗೆ ನಮಗೆ. ಸೊ ನಮ್ಮ 5 RS5ಗೆ ಒಂದೇ ಒಂದು ಬಾಕಿ ಇರೋದು ಸ್ಪಾಯ್ಲರ್. ನಮ್ಮ TT ಇದೆಯಲ್ಲ, ಆ ಥರದ್ದೊಂದು ರೇರ್ ಸ್ಪಾಯ್ಲರ್, ಕಾರ್ಬನ್ ಫೈಬರು ಅಥವಾ ಬ್ಲ್ಯಾಕ್ ಸ್ಪಾಯ್ಲರ್, ಅದು ಯಾವುದನ್ನ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ಲುಕ್ಕು. ನಾನಂತೂ ಟೋಟಲಿ ಎಂಜಾಯ್ ಮಾಡಿದೆ ಗುರು ಈ ಡ್ರೈವ್ನ. ಥ್ಯಾಂಕ್ಸ್ ಟು ನಮ್ಮ ನಿತಿನ್ ಬೈ ಫಾರ್ ಗಿವಿಂಗ್ ಮೀ ದಿಸ್ ಎಕ್ಸ್ಪೀರಿಯನ್ಸ್. ಸೊ ದಟ್ಸ್ ಇಟ್. ಇದೇ ರೀತಿ ಕ್ರೇಜಿ ಡ್ರೈವ್ಸ್ ಮಾಡ್ತಾ ಇರೋಣ. ನಾವು ಸಿಗೋಣ ಮುಂದಿನ ವೀಡಿಯೋಲಿ. ಠಣ ಬಾಯ್.